ಕೊಡ್ತಾ ಇದ್ದಾರೆ. ಅದು ತನಿಖೆಯಾಗಿ ಹೊರಗೆ ಬರಬೇಕಾಗಿದೆ. ಸಾಕ್ಷಿಗಳು ಸಾಕಷ್ಟು ಬಂದಿದ್ದಾರೆ. ಇವತ್ತು ಟಿ ಜಯಂತ್ ಅವರಾಗಿರ್ಬೋದು, ನಮ್ಮ ಮಟ್ಟೆನವರಾಗಿರ್ಬೋದು, ಅದ್ರ ಪೂರ್ವದಲ್ಲೇ ನಮ್ಮ ಚೆನ್ನಯ್ಯ ಆಗಿರ್ಬೋದು, ಒಬ್ಬರು ಇಬ್ಬರು ಕೊಡುತ್ತಿರೋಂಥವ್ರು ಎಲ್ಲರೂ ಅವ್ರ ಹಿಂದೆ ಅನೇಕರು ಬರ್ತಾ ಇದ್ದಾರೆ. ಇಲ್ಲ ನಾವು ನೋಡಿದ್ದೀವಿ, ಹೆಣಗಳು ಹೋಗಿದ್ದಷ್ಟೆಲ್ಲ ಘರ್ಷಣೆಗಳಾಗ್ತಾ ಇದ್ದಾವೆ ಅಂತೇಳಿ. ಅದೇ ಕಾಲಕ್ಕೆ ಸೌಜನ್ಯಾಳ ಕೊನೆಯ ಕ್ಷಣದಲ್ಲಿ ನೋಡಿದಂಥ ಒಂದು ಜನರು ಸಾಕ್ಷಿಗಳು ಸಿಗ್ತಾ ಇದ್ದಾವೆ. ಇವುಗಳಿಂದಾಗಿ ಇವತ್ತು ಧರ್ಮಸ್ಥಳ ಏನಾಗಿದೆಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ಈ ಹಿಂದೆ ಇದ್ದಂಥ ಈ ಅನ್ಯಾಯಗಳ ಹಿಂದಿದ್ದಂಥ ವ್ಯಕ್ತಿಗಳನ್ನು ಹೊರಗೆ ತಂದು ತೋರಿಸುವಂಥ ಕೆಲಸವನ್ನು ಈ ಸಲ ಆಗೇ ಆಗ್ತಿರುವಂಥ ಭರವಸೆ ಎಲ್ಲರಲ್ಲೂ ಮೂಡ್ತಾ ಇದೆ. ಅದರಲ್ಲೂ SIT ನಿಧಾನಕ್ಕೆ ಏನೋ ಮುಗದೇ ಹೋಯಿತು, ಇದು ಬಂದ್ ಆಗೇ ಹೋಯಿತು, ಇನ್ನೇ ನಮಗೆ ಯಾವ ಶವಗಳೂ ಸಿಗಲಿಲ್ಲ, ಅದೇ ಕಾಲಕ್ಕೆ ಮೂಳೆಗಳು ಸಿಗಲಿಲ್ಲ, ಅಸ್ಥಿಪಂಜರಗಳು ಸಿಗಲಿಲ್ಲ, ಮುಚ್ಚೋಯ್ತು ಅಂತ ಏನೋ ಖುಷಿ ಪಡ್ತಾಯಿದ್ರು, ಹಾಹಾಕಾರ ಮಾಡ್ತಾಯಿದ್ರು, ಗೆದ್ದೆ ಬಿಟ್ವಿ ಅಂತಂತಾಯಿದ್ರು. ಅಂಥವ್ರಿಗೆಲ್ಲ ಈಗ ಮತ್ತೊಮ್ಮೆ ಶಾಕ್ ಕೊಟ್ಟಂಗಾಗಿದೆ SITಯಿಂದಾಗಿ. SIT ಅವರಿಗೆಲ್ಲ ಎಚ್ಚರಿಕೆ ಕೊಡ್ತಾಯಿದೆ. ಇಲ್ಲಪ್ಪ ಇನ್ನು ಮುಚ್ಚಿಡಿದು ಆರಂಭ ಆಗಿದೆ, ಇದು ಆರಂಭಷ್ಟ, ಅದು ಸಿಕ್ಕಿಲ್ಲ ಅಂದ್ರೆ ನಾವು ಬಿಟ್ಟಿವಿ ಅಂತಲ್ಲ, ಇದರಲ್ಲಿ ಇನ್ನೂ ಅನೇಕ ಘಟನೆಗಳಿದ್ದಾವೆ, ನಾವು ತೆಗಿತೀವಿ ಅನ್ನೋಂಥದ್ದು. ಜೊತೆಗೆ ಮಟ್ಟೆನವರು ಕೊಟ್ಟಂಥ 500 ರೂಪಾಯಿಗಳ ದಾಖಲೆಗಳನ್ನು ತೆಗೆದುಕೊಂಡು ಅದನ್ನು ಅಭ್ಯಾಸ ಮಾಡೋದು, ಅದನ್ನು ಟೈಮ್ ತೊಗೊಳ್ತದೆ. ಇಟ್ ವಿಲ್ ಟೇಕ್ ದ ಟೈಮ್. ಆ ಸಮಯದಲ್ಲೇ ಪೂರ್ಣ ಪ್ರಮಾಣದಲ್ಲಿ ಇದರಲ್ಲಿ ಏನೇನು ಆಗಿದೆ ಏನಿಲ್ಲ ತೆಗೆದು ಈ ಒಂದು ನಿಶ್ಚಿತವಾಗಿ ಒಂದು ದೊಡ್ಡ ದುರ್ಘಟನೆಗಳ ಸಂಘಟನೆ ಅಂತ ಹೇಳ್ಬೇಕಾಗಿದೆ ನಾವು. ಯಾಕಂದ್ರೆ ಜಗದ ಅಥವಾ ನಮ್ಮ ದೇಶದ ಯಾವುದೇ ಕ್ಷೇತ್ರಕ್ಕೆ ಹೋದ್ರಿಂದ ನಾವು ಹುಡುಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಕಳೆದ 30-35 ವರ್ಷ ನಡೀತಾ ಬಂದ ನಿರಂತರ ಸಾವುಗಳು, ಅಸಹಜ ಸಾವುಗಳು, ಅದೇ ರೀತಿ ಗುಪ್ತ ರೀತಿ ಸಾವುಗಳು, ಏನಂತ ಹೇಳೋದು ಇದಕ್ಕೆ? ಅವುಗಳಿಗೆ ಯಾವುದೂ ತನಿಖೆ ಆಗಿಲ್ಲ, ಒಂದು ಪರಿಪೂರ್ಣತೆ ಬಂದಿಲ್ಲ. ಒಂದೇ ಸೌಜನ್ಯ ಕೇಸಿನಲ್ಲಿ ಒಂದಿಷ್ಟು ದೊಡ್ಡದಾಗಿದ್ದನ್ನು ಬಿಟ್ಟರೆ ಉಳಿದೆಲ್ಲನೂ ಅಲ್ಲೇ ಮುಚ್ಚಿ ಹೋಗಿದ್ದನ್ನು ನಾವು ಗಮನಿಸಿದ್ವಿ. ಅದು ಕಾಲಷ್ಟ ಅಲ್ಲಿದ್ದಂತಹ ಧರ್ಮದ ಒಂದು ಹೆಸರಿನ ಮೇಲೆ